ಬರ್ರಿ 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 ಯಾರೇ ಬೇಕು ಬಡ ಬಡ ಬರ್ರಿ ಅವನವನು ಯಾರ ಕಡೆ ಇಲ್ಲಾರ್ದು ನನ್ನ ಕಡೆ ಐತಿ ಬರ್ರಿ ಯಾರೇ ಬೇಕು ಬಡ ಬಡ ಬರ್ರಿ ತಗೋ ಬರ್ರಿ ಶಂಗ ಬರ್ರಿ 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 ಶಾಂಪಲ್ ನೋಡಕ್ಕೆ ಬಂದವರಿಗೆ ಡಿಂಪಲ್ ಮಾಡಬೇಡು ಚೆನ್ನಿ ಮೊದಲ ನಿನ್ನ ತಂಪಾದ ಕೈ ನನ್ನ ಕೈ ಕೊಡ ಆಮೇಲೆ ನಿನ್ನ ಕೋಳಿ ಕೊಡುವಂತೆ ಏ ತೊದಲ್ಲ ನಾನು ನೋಡಿ ಸುರಿಸ್ಬೇಡ ನೀ ಜೊಲ್ಲ ಬಗ್ಗೆ ತಗೋತೀನಿ ಒಂದು ಕಲ್ಲ ಆಮೇಲೆ ಹೋಗಿತೀನಿ ಬಾಯ ಒಂದೊಂದು ಹೊಲ್ಲ ಹೋಗಿವಂತಿ ಸ್ವಲ್ಪ ನಿಲ್ಲ ಸುಮ್ಮನೆ ನಿಂತ್ರ ಕೊಡ್ತೀನಿ ನಿನಗೊಂದು ಗುಲ್ಲ ಏನಂದಿರಿ ಏನಿಲ್ಲ ಹೂ ಮಾರೋದ್ ಬಿಟ್ಟು ಹಾಲು ಮಾರೋ ಚೆನ್ನ ಅಂತ ತಿಳ್ಕೊಂಡಿದ್ದೆ ಯಾಕ ಹಾಲು ಸ್ವಾರಿ ಹೋಗಿ ಶೇಂಗಾ ಪುಟ್ಟಿ ಬಂತಲ್ಲ ಅಲ್ಲ ಚೆನ್ನ ಡಾಕ್ಟ್ರ ಬುಟ್ಟಿ ಆಟ ತಗೊಂಡು ಏನ್ ಮಾಡ್ತೀಯೋ ಡಾಕ್ಟ್ರ ಬುಟ್ಟಿ ಒಂದು ತಲೆ ಮ್ಯಾಗ ಒಂದು ತೊಟ್ಟನು ಬರ್ತೈತಿ ನೋಡ ಯಾಕಲೇ ಚೆನ್ನ ಚೆನ್ನಿ ಅಂದ್ರ ನಿನಗ ದರ್ಕಾರ ಇಲ್ಲನ ಈಕಿ ನನ್ನ ಕೊಂಡಾಗಿದ್ರ ಹಿಂಗ್ಯಾಕ ತಿರುಗ್ತದ್ಲು ಮಣ್ಣಾಗ ಕೊಂಡಾಗ ಮಣ್ಣಾಕ್ಯಂದ ಈಕಿ ಅವ್ರಪ್ಪನ ದೊಡ್ಡ ಸ್ಥಿತಿ ಬೆಳೆಸಿ 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 ಅವ್ರಪ್ಪ ನಾಲ್ಕು ದನ ಮಾಡಿ ಕೊಟ್ಟಿದ್ದ ಈಕೆ ಅವ್ ದನ ಮೇಸಕ್ ಹೋಗಿದ್ಲ ಅವು ಸತ್ಯ ಅಂತ ಹುಡುಗ ಮಾಡ್ಕೊಂಡು ಹೋಗ್ಬಿಟ್ಟು ನೋಡ ಅಂದ್ರ ಲೇ ಅಷ್ಟು ಎಮ್ಮಿ ಸತ್ರು ನಮ್ಮ ಅಪ್ಪದೊಂದು ಕೋಟಿನ ಗುಂಡಿ ಗುಂಡಿ ಕಿತ್ತದಂಗ ಏಯ್ ಕೋಟಿನ ಪೌಷ್ಯ ತೋರ್ಸ ತಲಾಟಿ ಮಗಳ ಹಾಲಿಂದು ಹಾಲಾಗ ಓತು ನೀರಿಂದು ನೀರಾಗ ಓತು ಮೊನ್ನೆ ನಿಮ್ಮಪ್ಪ ಗಳಿಸಿದ್ದೆಲ್ಲ ಮೊಳದಂಗ ನೀರಿನಾಗ ಓತ್ ನೋಡು ಲೇ ಡಾಕ್ಟ್ರ ಆ ಚೂಜಾಗ ಏನೇ ಬಿಟ್ಟು ಮಾಡ್ತಿಲ್ಲ ಎದ್ರ ಹೋಗುತ್ತದ ನೀರು ನಂದ ಬರೀ ಸೂಜಿ ಹಿಡ್ದು ಹೋಗತ್ ನೋಡ ನಿಂದ ನಂದ ನಂದ ನಿಂದ ನಂದು ನೋಡ ಚೆನ್ನಿ ನಾನು ಯಾರಿಗೆ ಲಾಗ ಹಾಕವಂತರು ಅಲ್ಲ ಯಾರಿಂದನೂ ಹಾಕ್ಸಿಕೊಳ್ಳವಲ್ಲ ಕಂಟು ಮಠ ಕುಡಿದ್ರು ಸೊಂಟದಾಗ ಬಂದ ಬಸ್ ಇಟ್ಕೊಳ್ಳೋದೈತಿ ನೋಡು ಚೆನ್ನಿ ನಿನ್ನಂತವಳಿಗೆ ಗಂಟು ಬಿದ್ನಿ ಅಂದ್ರ ಎಂಟ್ರು ನೇಗಿಲು ಹಚ್ಚಿ ಜಗ್ಸಿದ್ರು ಎಂದಕ್ಕೆ ಕರೆ ಪೈಕಲ್ ನೋಡಂತ ಏನು ಮಾತಾಡ್ತಿಲ್ಲ ಬಂಡ ಏನು ಮಾತಾಡ್ತಿದ್ದಿ ನೀನು ನೀನ್ ಏನ್ ತಿಳ್ಕೊಂಡೆ ಆ ಚೆನ್ನಿ ನಾನು ಯಾರ ಕೈಯಾಗ ಸಿಗವಲ್ಲ ಯಾರ ಕೈಯಿಂದನೂ ಹಾಕ್ಸಿಕೊಳ್ಳವಲ್ಲ ನಮ್ಮ ಗೌಡ್ರ ಗಾಡ್ಯಾಗ 2 ನಂಬರ್ ಏರದೈತಿ ಬರುವಾಗ 1 ನಂಬರ್ ತರದೈತಿ ನೋಡ ಯಾಕಪ್ಪ ಚೆನ್ನ ಕೋಟ ನೋಟು ಯಾವಾರ ಶುರು ಮಾಡಿದಂಗೆ ಕಾಣಕತ್ತೈತಲ್ಲಪ್ಪ ದೋಸ್ತ ನಾನು ಯಾಕೆ ಮಾಡ್ಲು ಯಪ್ಪ ಎಲ್ಲ ಯಾವಾರನು ನಮ್ಮ ಗೌಡಂದ ನಾನೇನಪ್ಪ ಅಂದ್ರ ಅವ್ರ ಗಾಡಿ ಡ್ರೈವರ ಹೋಗಂದಾಗ ಹೋಗವ ಬಾರಂದಾಗ ಬರವ ಮತ್ತ ನೀ ಗಾಡಿ ತಗಂದು ಯಾವಾಗ ಹೋಗ್ತೀಯಪ್ಪ ಯಪ್ಪ ಅವ್ರ ದಿಕ್ಕಿಗೆ ನಮಸ್ಕಾರ ಮಾಡಿ ಬಂದ್ಬಿಟ್ಟು ನೋಡ ಒಂದಿನ ಡಾಕ್ಟ್ರ ಗಾಡಿ ತಗೊಂಡು ಹೊಂಟಿದ್ನಪ್ಪ ರೆಡ್ ಹಂಡಾಗ ಹಿಡಿದು ಒದ್ರಲೇ ಡಾಕ್ಟ್ರ ಒದ್ರ ಬಾಬಾ ಇಂತಾನೆ ಮನೆ ಒದ್ರ ಅಂದ ಅವತ್ತ ಅವ್ರ ನೌಕರಿ ನಮಸ್ಕಾರ ಮಾಡಿ ಬಂದ್ಬಿಟ್ಟು ಹಂಗಾದ್ರೆ ಮತ್ತೆ ನಿನಗೆ ಏನೋ ದಕ್ಕಂಗಿಲ್ಲನ ಈಗ ಯಾಕಿಲ್ಲ ದಗದ ಅಲ್ಲ ಚೆನ್ನಿ ನಿನ್ನ ಮದುವೆ ಆಗದ ನನ್ನ ಮೊದಲ ದಗದ ನೋಡ ಯಾಕೋ ದೋಸ್ತ ಅದಕ್ಕ ನಂದು ಒಪ್ಪಿಗೆ ಐತಿ ಬಿಡಪ್ಪ ಅದಿರ್ಲಿ ಈಗ ಗೌಡ ಎಲ್ಲಿರ್ಬೋದಪ್ಪ ಯಾಕಪ್ಪ ಡಾಕ್ಟ್ರ್ ಬಾಳ ಪೀಡಿಸಿ ಕೇಳಕತ್ತೀಯಲ್ಲ ಯಾಕ ದೋಸ್ತ್ ಅಂತ ಕೇಳಿ ಓ ಮಾರಯ್ಯ ಚೆನ್ನಪ್ಪ ನೀ ತಪ್ಪು ತಿಳ್ಕೊಂಡೇನ ನೋಡಪ್ಪ ಚೆನ್ನ ಡಾಕ್ಟ್ರ ಆಗ ಯಮುನ ಕೊಲಿಸಿದ್ದು ಆ ಗೌಡ ಈಗ ಪೊಲೀಸ್ ಇನ್ಸ್ಪೆಕ್ಟರ್ ಮನೆಯಾಗ ತೆಪ್ಸ್ಕೊಂಡು ಕುಂತ್ಕೊಂಡಾರ ಮತ್ತೆ ಆ ಶೀಲಗಟ್ಟಿ ಹಣ್ಣು ಶಕ್ತಿನ ಕರ್ಕೊಂಡು ಕಡ್ಯಾಕ ಅಡ್ಡಾಡ ಕಚ್ಚಳ ಕಡ್ಯಾಕ ಅಂದ್ರ ಯಮನನ್ನ ಕೇಳಿಸಿದ್ದು ಗೌಡನ ಅನ್ನೋದೇನು ಬಂತು ಮಾರಯ್ಯ ಶಕ್ತಿ ಅವನು ಒಂದ ಎರಡು ಅವನು ಮಾಡಿದ್ದ ಗೌಡ ಆ ಶಕ್ತಿಯು ಶಿವಶಕ್ತಿಯರು ಆಸ್ತಿ ಎಲ್ಲ ಹಾಳು ಮಾಡಿದ್ದು ಆ ಗೌಡನ ಮತ್ತೆ ಅವ್ರ ಜ್ವಾಳದ ಗೂಡು ಸುಟ್ಟದ್ದನ ಆ ಗೌಡ ಕಡೆಗೆ ಶಿವನ ಕಣ್ಣು ಕಿತ್ತಿ ಎಷ್ಟೋ ಜನ ಹೆಣ್ಮಕ್ಳು ಬಾಳೆವನ ಹಾಳು ಮಾಡಿಬಿಟ್ಟು ನೋಡ ಈಗ ಶಿವನ ಆ ಶಕ್ತಿನ ಜೈಲಿಗನ ಕಳಿಸಿಬಿಟ್ಟ ಕಡಿಗ ಅಶೋಕ್ ಲಾಡ್ಜಿನಾಗ ಆ ನಾಗರಾಜನ ತಲೆ
ಗುಂಡಿಟ್ಟು ಸಾಯಿ ಹೊಡೆದ್ಬಿಟ್ಟು ನೋಡು. ಬರ್ರಿಯಪ್ಪ ಬರ್ರಿ, ಗೌಡ್ರ ಉಳ್ದ ಮಪ್ ಸಾತ್ನಂತ ಬರ್ರಿಯಪ್ಪ ಬರ್ರಿ. ತಡಿ ಚೆನ್ನವ್ವ, ನಿಮ್ಮಪ್ಪ ಅದನು ಇಲ್ಲೋ ಸತ್ತಾನು? ಈಗ ಹೋಗಿ ಗೌಡ್ರನ ಕೇಳ್ತೀನಿ. ಮೊದಲ ನೆಗತಾ ಚೆನ್ನನ ಕೈ ಹಿಡಿ. ಅವನ ಮದುವಾಗ ಹಿಂದಿನಿಂದ ಅವ ನಿನ್ನ ಗಂಡ, ನೀನು ನನ್ನ ತಂಗಿ ಸಮಾನ ನೋಡವ ತಂಗ್ಯವ. ಅಣ್ಣಯ್ಯ ತಂಗಿಗೆ ಆಶೀರ್ವಾದ ಮಾಡ್ಬಿಡಿ ಅಪ್ಪ ಹಂಗ. ನೋಡಲಿ ಹುಚ್ಚಿ ಇಲ್ಲಿ ತಂಗ್ಯವ, ಅಣ್ಣ ಇಲ್ಲಿವರೆಗೂ ಪ್ರೀತಿ ಮಾಡಿದ್ದ ಸುಳ್ಳಂತ ತಿಳಿದು ಬಿಡವ. ನಾ ಇನ್ನ ಬರ್ತೀನಿ ನೋಡ. ನೋಡಲಿ ಹುಚ್ಚಿ, ಕತ್ತಿ ಕಾರವಾರ ನಿಮ್ಮ ಅಪ್ಪನ ಸಲುವಾಗಿ ಯಾಕೆ ಕಳ್ತೋ ನಿಮ್ಮ ಮಾನ? ಈ ಪುಣ್ಯದ ಕೆಲಸ ಮಾಡಿದ ಡಾಕ್ಟರ್ ನೋಡಿನ ಸ್ವಲ್ಪ ನಗ ಹಾಕೊಳ್ಳಿ. ಈ ಚಲ್ವಿಕೆ ಹಿಡಾಕಿ ಏನು ಸಹಾಯ ಆಗ್ತಿದ್ರ ಇಬ್ರು ನೀವು? ಹೇ ಮತ್ತೆ ಅಯ್ಯೋ ನೀ ಕಿಲಾಡಿ ಗಂಡ ಅಲ್ಲವೇನು? ನೀನು ಕಿಲಾಡಿ ಹೆಣ್ಣು, ಅದಕ್ಕಾಗಿ ನೀ ಕೆರಳಿದ ಗಂಡ ಆದ್ರ ನಾನಾಗುವೆ ಸಿಡದೆದ್ದಗೊಂಡು. ನನ್ ಸೋಲಿಲ್ಲ ಸರ್ದಾರ, ಆಗುವೆ ನನ್ನ ಪ್ರೀತಿಯ ಸಂಗಾತಿ. ಹೌದೇನೋ ನನ್ ಬೌದ್ರ ಬಂಡ. ಹೌದೇ ನನ್ನ ಬಹುದೂರಿ ಎಣ್ಣೆ. ಯಾವಸಿದವ್ರ ಒರಸಿ ಅವಸ ಅವಸ ಹತ್ತೂರ ಹನುಮಂತನ ನಾನಿತ ಬಿಡುವುದಿಲ್ಲ. ಬಣ್ಣದ ಗಾಡಿ ಮದುವಿನ ಬಾಡಿ ಹೆಂಗರ ಬರಲೇ ನಿನ್ನ ಮದುವೆಯ ಗಾಡಿಯ ನಾಡಿಗೆ ಕಣ್ಣೀರ ಗಲಗಲ ಕಿಸರ ಬಳಸಲು ನಿನಗೆ ಗಾಡಿಗೆ ಜೀವನದ ಎಳಬಲ ರಂಗ ಯೋಗೋ ಜೀವ ಉಳ್ಳದಲ್ಲಿ ಉಳ್ಳ ನೋಡಿ ಜೀವನ ರಂಗ ಜೀವ ಹೇಳುವುದೇ ನನ್ನ ನಿನ್ನ ನಡುವಾಗಿ ನಡೆದಿಲ್ಲ ಹೇಳುವುದೇ ನನ್ನ ನಿನ್ನ ನಡುವಾಗಿ ನಡೆದಿಲ್ಲ ಹೇಳುವುದೇ ನನ್ನ ನಿನ್ನ ನಡುವಾಗಿ ನಡೆದಿಲ್ಲ ನೋಡಲೇ ಚನ್ನಿ, ಹೆಂಗಾರ ಇಲ್ಲಿ ನಮ್ಮ ಗಂಚಮಟ್ಟಾಗ ಲಗ್ನ ಅದೇವಾ, ಅಲ್ಲಿ ಹೋಗಿ ಲಗ್ನ ಆಗಿಬಿಡ ಮಾಡಿ ಮತ್ತೆ.
ಶಕ್ತಿ ಯಾಕೆ ಬಂದಿದೆ ಇಲ್ಲಿಗೆ? ನಿನ್ನನ್ನು ನೋಡಬೇಕೆಂದು ಬಂದಿದ್ದೇನೆ. ನನ್ನನ್ನು ನೋಡುವುದಕ್ಕೆ ನೀನೇನು ನನ್ನ ಮಗನೋ ಅಥವಾ ನನ್ನ ಮೊಮ್ಮಗನೋ? ನಿಮ್ಮ ಅಪ್ಪಗೂ ಕೂಡ ಇದೇ ರೀತಿ ನಾನು ಮಾತನಾಡುವುದು. ಲೇ ಶಕ್ತಿ, ಮುಂದೆ ಬಾಯಿ ಬಿಟ್ಟರೆ ನಿನ್ನನ್ನು ಸುಟ್ಟಾಕುವೆ ಎಚ್ಚರ. ಗೌಡ ಸುಟ್ಟು ಹಾಕುವುದಕ್ಕಿಂತ ಮುಂಚಿತವಾಗಿ ನಿನ್ನನ್ನು ಮೆಟ್ಟಿಸಿ ಇಳಲು ಬಂದಿರುವೆ ಪರಶುರಾಮನಾಗಿ ಗಂಡು ಗೊಡಲಿಯೊಂದಿಗೆ. ಕಲ್ಪಾದಿ ಯಜ್ಞ ರಸವನ್ನು ಕಂಡು ಕಣ್ಣು ಮುಚ್ಚಿದವು ಕ್ಷತ್ರಿಯ ಕುಲದ ಕುಂಡಿಗಳು. ಅದರ ವಿಪ್ಲಗಳು ಅಡಗಿವೆ ನಿನ್ನ ಮರಣದ ಸಾಕ್ಷಿಗಳು. ಗೌಡ, ನನ್ನ ಹೆಂಡತಿಯ ಶೀಲಹರಣಕ್ಕೆ ಕಾರಣ ಯಾರು ಅಂತ ಹೇಳ್ತೀವೋ ನಿನ್ನ ಜೀವನ ತಗಿಲು. ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ, ಬಿಟ್ಟು ಬಿಡು. ಗೌಡ, ಕಡಲನ್ನೇ ಕಡಿದು ಬೆಟ್ಟವನ್ನೇ ಹಲಗಾಡಿಸಬಲ್ಲ ಈ ಶಕ್ತಿ ನಿನ್ನನ್ನು ಎಂದಿಗೂ ಬಿಡಲಾರ. ನನ್ನ ಹೆಂಡತಿಯ ಶೀಲಹರಣವನ್ನು ಸುಟ್ಟು ಹಾಕಿದ ಆ ರಕ್ತದ ಸೇಡಿಗಾಗಿ ಕರಿನಾಗರ ಮಿಡಿನಾಗರನಾಗಿ ಎಡೆ ಎತ್ತಿ ಕಚ್ಚಿ ತೀರಿಸಿಕೊಳ್ಳಲು ಬಂದಿರುವೆ ಘಟ ಸರ್ಪನಾಗಿ. ಗೌಡ, ನೆನೆಸಿಕೊ ನಿನ್ನ ಮನೆಯ ದೇವರನ್ನು. ಮುಗಿಯಿತು ನಿನ್ನ ಕಥೆ. ಶಕ್ತಿ, ನನ್ನ ಗೋಣು ಬರೆಯಬೇಡ. ಗೌಡ, ನನ್ನ ಗೋಣು ಮುರಿಯುವ ಧೈರ್ಯ ಯಾವನಿಗಿದಲೇ? ಈ ಭೂಮಿ ಮೇಲೆ ಅರಿಯ ಚಕ್ರವನ್ನೇ ಗೆದ್ದ ಈ ಗೌಡ, ಚಾಮುಂಡಿಯೇ ಖಡ್ಗವನ್ನು ಗೆದ್ದ ಈ ಗೌಡ. ಗೌಡ, ಮುಗಿಯಿತು ನಿನ್ನ ಕತೆ. ನಿಲ್ಲಿಸು ಶಕ್ತಿ ನಿನ್ನ ಕಾಯಕವನ್ನ. ಈ ಬೇಟೆ ನನ್ನದು. ಶಾಂತ, ನೀನು? ನಾನು ಶಾಂತ ಅಲ್ಲ. ಇವನಿಂದ ಶೀಲ ಕಳೆದುಕೊಂಡ ನಿಮ್ಮ ಹೆಂಡತಿ ಯಮುನಾ. ಅಂದು ನಾಗ ತಲಾಟೆಯವರೇ ಕೊಲೆ ಮಾಡಲಿಕ್ಕೆ ಬಂದಾಗ ನಾ ನಿಮ್ಮ ಹೆಂಡತಿ ಅಂತ ಯಮುನಾ ಅಂತ ಹೇಳಿದ್ರೆ ಇಂದು ಈ ಬೇಟೆ ನನ್ನ ಕೈಗೆ ಸಿಗ್ತಿರ್ಲಿಲ್ಲ. ಅದಕ್ಕೆ ಇದನ್ನ ಹರಿದು ತಿನ್ನಬೇಕು ಅಂತ ಬಹುದಿನಗಳಿಂದ ಕಾದುಕೊಳ್ತಿದ್ದೇನೆ. ಬಿಟ್ಬಿಡು ಶಕ್ತಿ. ಇಲ್ಲ ಶಾಂತ, ಈ ಬೇಟೆ ನಂದು. ಗೌಡ, ತಡೆ ಶಕ್ತಿ. ಮೊದಲು ನನ್ನ ಸೇಡ್ತಿರ್ಬೇಕು, ಆ ನಂತರ ನಿನ್ನ ಸೇಡು. ಇವನು ನನಗೆ ಕೊಟ್ಟ ಚಿತ್ರ ಹಿಂಸೆಯನ್ನ ನಾನಿವತ್ತು ಇವನಿಗೆ ಕೊಡ್ಲೇಬೇಕು. ಏನೋ ಬೋಳೆಯ ಮಗನೇ, ಹರೆಯದ ಹುರುಪಿನಲ್ಲಿ ಅದು ಎಷ್ಟು ಜನರ ಕತ್ತನ್ನೇ ಕತ್ತರಿಸಿ ಹಾಕಿ ಈಗ ಉತ್ತಮನಂತೆ ನಟನೆ ಮಾಡ್ತಾ ಇದೆಯೇನೋ ರಣ ಹೇಳಿ. ಅಂದು ನನ್ನ ಮೇಲೆ ಕೆಟ್ಟ ಕಣ್ಣಿಟ್ಟ ಕಣ್ಣುಗಳು ಇವೆ ಅಲ್ವೇನೋ? ಅಂದು ನನ್ನ ಸೀರೆ ಸೆಳೆದ ಕೈಗಳು ಇವೆ ಅಲ್ವೇನೋ? ನನ್ನ ತಂದೆ ಕೊಲೆ ಮಾಡಿ ನಮ್ಮ ಆಸ್ತಿನ ಎತ್ತಿ ಹಾಕಿಕೊಂಡು ತಿಂದ ಹೊಟ್ಟೆ ಇದೆ ಅಲ್ವೇನೋ? ನೆನೆಸ್ಕೋರೋ ನಿನ್ನ ಹೆತ್ತ ತಾಯಿ ಜಾಣೆಯನ್ನು. ಶಕ್ತಿ, ಏನ್ ನೋಡ್ತಾ ಇದೀಯಾ? ಅವನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ನಾಯಿನಗಳಿಗೆ ಹಂಚಿಬಿಡು. ಶಕ್ತಿ, ಇದೊಂದು ಸಾರಿ ಬಿಟ್ಟು ಬಿಡು, ನಿನ್ನ ಮಗನಾಗಿ ಬದುಕುವೆ. ನೀನು ಮಾಡಿದ ಕೆಲಸ ಒಂದೇ ಎರಡೇ, ಮುಗಿಯಿತು ನಿನ್ನ ಕತೆ. ನನ್ನ ಸೇಡು ತೀರಿದ ಮೇಲೆ ನಾನೇಕೆ ಈ ಭೂಮಿ ಮೇಲೆ ಬದುಕಬೇಕು? ಶೀಲೆಗೆಟ್ಟ ನಾನು ನನ್ನ ಪತಿಗೆ ಹೇಗೆ ನನ್ನ ದೇಹವನ್ನು ಅರ್ಪಿಸಬೇಕು? ಇಲ್ಲ, ನಾನು ಬದುಕಬಾರ್ದು, ನಾ ಸಾಯ್ಬೇಕು. ಎಂತ ಮೋಸ ಮಾಡಿಬಿಟ್ಟಿ. ಮತ್ತೆ ಈ ರೈತನ ಕಣ್ಣಲ್ಲಿ ನೀರೇ?
ಕಾಣಿಸಿಕೊಂಡಿರ್ತಕ್ಕಂಥ ಶಶಿರೇಖಾ ಮೇಡಮ್ ಅವರು ದಯಮಾಡಿ, ಶಶಿರೇಖಾ ಬಾದಾಮಿ ಅವರು ದಯಮಾಡಿ ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಅದೇ ರೀತಿಯಾಗಿ ಈ ನಾಟಕದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಪಾತ್ರವನ್ನು ನಿರ್ವಹಿಸಿರುವಂಥ ನಮ್ಮೆಲ್ಲರ ಪ್ರೀತಿಯ ಸಹೋದರಿ ಶಶಿರೇಖಾ ಮಂಜುನಾಥ್ ಸರ್ ಅವ್ರಿಗೆ ಕೂಡ ಸನ್ಮಾನ ಮಾಡ್ತಾ ಇದ್ವಿ. ಆ ಸನ್ಮಾನವನ್ನು ಮಹೇಶ್ವರ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಮಂಜುನಾಥ್ ಸರ್ ಅವರು ಸಿದ್ಧಾರ್ಥ ಅವ್ರಿಗೆ 200 ರೂಪಾಯಿ, ಅದೇ ರೀತಿಯಾಗಿ ಶಶಿರೇಖಾ ಮೇಡಮ್ ಅವ್ರಿಗೆ 200 ರೂಪಾಯಿ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಒಂದು ವಿನಂತಿಯನ್ನು ಸಿದ್ಧಾರ್ಥನವರು ಒಂದು ಗೀತೆಯನ್ನು ಆಡೋದ ಮುಖಾಂತರ ದಯವಿಟ್ಟು ಸ್ವೀಕರಿಸಬೇಕು ಹೇಳ್ಕೊಳ್ತಾರೆ ಎಲ್ಲ. ಶಿಲೆಗಳ ಸಂಗೀತ ಒಂದು ಗೀತೆಯನ್ನು ಭಾಳಷ್ಟು ಪ್ರೇಕ್ಷಕರು ಕೇಳ್ತಾ ಇದ್ದಾರೆ. ದಯವಿಟ್ಟು ಆ ಸಾಂಗ್ ಆಡೋ ಮುಖಾಂತರ ಸಹಕರಿಸಬೇಕು ಹೇಳ್ಕೊಡ್ತಾ ಇದ್ದಾರೆ. ಎಸ್ ಪಿ ಸಿದ್ದಯ್ಯ ಸ್ವಾಮಿ ಅವರು ಒಂದು ಗೀತೆಯೊಂದಿಗೆ ಕೊನೆಯ ಒಂದು ಸೀನ್ನೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಸಿದ್ಧಾರ್ಥ್ ಪೊಲೀಸ್ ಪಾಟೀಲ್ ಕೂಡ ಪ್ರೀತಿಯ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತೀನಿ.
ಹೌದಮ್ಮ, ನಿಮ್ಗೊಂದು ವಿಷಯ ತಿಳಿಸ್ಬೇಕಂತ ಓಡಿ ಬಂದೆ. ಅದೇನು ಶಕ್ತಿ? ಆ ಬಸ್ಸು ಬೇರೆ ಯಾರಲ್ಲ, ಅವರೊಬ್ಬ CBI ಆಫೀಸರ್. ಇನ್ನೂ ಒಂದು, ಅವರು ನಮ್ಮ ಮಾವು ಕೂಡ ಹೌದು. ಏನು ಹೇಳ್ತಿದ್ದೀಯಾ? ಹಿಂದೆ ಕೊಲೆ ಆದ ಚಂದ್ರುವಿನ ಮಗನೆಯ ಬಸ್ಸು, ಅವನ ತಂಗಿಯೇ ಯಮನ, ನನ್ನ ಹೆಂಡತಿ. ಹೌದೇ? ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಷ್ಟು ದಿನ ಈ ವಿಷಯ ಯಾಕಪ್ಪ ಮುಚ್ಚಿಟ್ಟಿದ್ದೆ? ಇಲ್ಲಮ್ಮ, ಎಲ್ಲ ವಿಧಿಯ ಕೈವಾಡ. ಎಲ್ಲರಿಗೂ ಮಂಗಲವನ್ನು ಪಾಡೋಣ. ನಮ್ಮನ್ನೆಲ್ಲ ಒಂದುಗೂಡಿಸಿದ ಆ ಭಗವಂತನನ್ನ ಪ್ರಾರ್ಥನೆ ಮಾಡೋಣ. ಜಯ ಜಯ